ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಮೊನ್ನೆನೇ ನಾನು ನಿಮಗೆ ಅಪ್ಡೇಟ್ ಮಾಡಿದ್ದೆ. ಸೊ ಫ್ರೈಡೇ ದಿನ ನಾನು ನಿಮಗೆ 21 ಡೇಸಲ್ಲಿ 7 kgsನ ಕಡಿಮೆ ಮಾಡ್ಕೊಂಡಿರೋಂಥ ನಮ್ಮ ಟ್ರಾನ್ಸ್ಫಾರ್ಮೇಷನ್ ವಿನ್ನರ್ ಆಗಿರೋಂಥ ಛಾಯಾ ಪ್ರದೀಪ್ ಅವ್ರದ್ದು ಟ್ರಾನ್ಸ್ಫಾರ್ಮೇಷನ್ ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ. ಸೊ ಅವ್ರು ಯಾವ ಥರ ಡಯಟ್ನ ಫಾಲೋ ಮಾಡಿದ್ರು ಅಂತ ತಿಳಿಸಿದೆ. ಸೊ ಅದೇ ಥರ ಇವತ್ತು ಅವರು ನನಗೆ ಕಳಿಸ್ಕೊಟ್ಟಿರುವಂಥ ಫೋಟೋಸ್ ವಿಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಕ್ಲಿಪ್ಪಿಂಗ್ಸ್ ಆಗಿರ್ಬೋದು. ಸೊ ಅವರು ಯಾವ ಥರ ಡಯಟ್ನ ಫಾಲೋ ಮಾಡ್ತಿದ್ರು ಅನ್ನೋದನ್ನ ನಾನಿವತ್ತು ನಿಮಗೆ ಒಂದು ಡೆಮೋ ಥರ ಸೊ ನಿಮಗೆ ಐಡಿಯಾ ಬರುತ್ತೆ ಆ್ಯಂಡ್ ಎಷ್ಟೊಂದು ಜನಕ್ಕೆ ಮೋಟಿವೇಶನ್ ಸಿಗುತ್ತೆ. ಸೊ ಯಾರೆಲ್ಲ ಓವರ್ ವೇಟ್ ಇರ್ತಿರಲ್ಲ, ಒಂದು ಹೆಲ್ದಿ ಡಯಟ್ನ ಫಾಲೋ ಮಾಡಬೇಕು, ಯಾವ ಥರ ಮ್ಯಾನೇಜ್ ಮಾಡ್ಕೋಬೇಕು, ಯಾವ ಥರ ವೇಟ್ ಲಾಸ್ ಮಾಡ್ಕೋಬೇಕು ಅಂತ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತಿರಲ್ಲ. ಸೊ ನಾನಿವತ್ತು ತೋರಿಸುವಂತ ಈ ಡಯಟ್ನ ಫಾಲೋ ಮಾಡಿ ಆರಾಮಾಗಿ ನಮ್ಮ ವಿಡಿಯೋಸ್ ಇಂದ 7 kgs 21 ಡೇಸ್ ಅಲ್ಲಿ 7 kgs ಅಷ್ಟು ವೇಟ್ ನ ಕಡಿಮೆ ಮಾಡ್ಕೊಂಡಿದ್ದಾರೆ. ಸೊ ಹಾಗಿದ್ರೆ ಲೇಟ್ ಮಾಡೋದ್ ಬೇಡ. ಅಂಡ್ ಇವತ್ತು ಮಾರ್ನಿಂಗ್ ಇಂದ ನೈಟ್ ವರ್ಗೂ ಏನೆಲ್ಲ ತಗೊಳ್ತಿದ್ರು ಅಂಡ್ ಯಾವ ತರ ವರ್ಕೌಟ್ಸ್ ನ ಇನ್ಕ್ಲೂಡ್ ಮಾಡ್ಕೊಳ್ತಿದ್ರು, ಸೊ ಇದನ್ನೆಲ್ಲ ಡೀಟೇಲ್ ಆಗಿ ತಿಳಿಸ್ತೀನಿ, ಬನ್ನಿ. ಅಂಡ್ ಅದಕ್ಕೂ ಹಾಯ್ ಅಶ್ವಿನಿ ಮ್ಯಾಮ್, ನನ್ನ ಹೆಸರು ಛಾಯಾ ಅಂತೇಳಿ. ನನ್ನ ಏಜ್ 31. ನಾನು ಹೌಸ್ ವೈಫು. ನನಗಿಬ್ಬರು ಮಕ್ಕಳಿದ್ದಾರೆ. ನಾನು ಅಶ್ವಿನಿ ಗೀತಾಂಜಲಿ ಫಾಲೋ ಮಾಡಿದಾಗಿಂದ ನಾನು ಅವ್ರದ್ದು ಹೇಳೋ ಟಿಪ್ಸು ಎಲ್ಲ ಫಾಲೋ ಮಾಡ್ತಾಯಿದ್ದೆ. ನಾನು ಮೊದಲು ವೆಯ್ಟ್ ಬಂದು 73. ಅವ್ರ ಟಿಪ್ಸ್ ಹೇಳ್ತಿದ್ದಿಂದ ನಾನು ಫಾಲೋ ಮಾಡಿಕೊಂಡು 73ಇಂದ 67 ಬಂದಿದ್ದೆ. ಅಲ್ಲಿಂದ ಅವರು ಲಾಸ್ಟ್ ನ್ಯೂ ಇಯರ್ ಚಾಲೆಂಜಿಂದ 21 ಡೇಸ್ ಚಾಲೆಂಜ್ ಸ್ಟಾರ್ಟ್ ಮಾಡಿದರು. ನಾನು ಚಾಲೆಂಜ್ನ ಸ್ಟಾರ್ಟ್ ಮಾಡಿಕೊಂಡೆ. 67ಇಂದ 60ಗೆ ಬಂದೆ. ಟೋಟಲ್ 7 kg 21 ಡೇಸಿಗೆ ನಾನು ಕಡಿಮೆ ಆಗಿದ್ದು. ನಾನು ಅವ್ರು ಹೇಳ್ತಿದ್ದು ಎಲ್ಲದೂ ಫಾಲೋ ಮಾಡಿದ್ದೀನಿ. 16:8 ಇಂಟರ್ಮಿಟೆಂಟ್ ಫಾಸ್ಟಿಂಗು, 2 ಮೀಲ್ಸ್, ಡಿಟಾಕ್ಸ್ ಡ್ರಿಂಕ್ಸ್ಗಳು, ವೆರೈಟಿ ಆಫ್ ದೋಸೆಗಳು. ನನಗೆ ಅದರಿಂದ ಎಷ್ಟು ರಿಸಲ್ಟ್ ಬಂದಿದೆ, ಒಳ್ಳೊಳ್ಳೆ ರಿಸಲ್ಟ್ ಬಂದಿದೆ. ತುಂಬ ಖುಷಿ ಆಗ್ತಿದೆ. ಅವ್ರು ಹೇಳೋ ಈವ್ನಿಂಗ್ ವರ್ಕೌಟ್ಸ್ ಮಾಡ್ತಾಯಿದ್ದೆ. ವರ್ಕೌಟ್ಸಿಂದನೂ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್, ಥ್ಯಾಂಕ್ ಯು. ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕೂ ಮುಂಚೆ ಕ್ಯೂರ್ ಸ್ಕಿನ್ ಬಗ್ಗೆ ನಿಮಗಿರುವಂಥ ಕೆಲವು ಡೌಟ್ಸ್ನ ಕ್ಲಾರಿಫೈ ಮಾಡ್ತೀನಿ. ಸೊ ನಾನು ತುಂಬ ಸಲ ಮೆನ್ಷನ್ ಮಾಡಿದ್ದೀನಿ, ನಾನು ಯೂಸ್ ಮಾಡ್ತಿರೋದು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸು. ಸೊ ನಿಮ್ಮ ಫೇಸಲ್ಲಿ ಎಷ್ಟೊಂದು ಗ್ಲೋ ಇರುತ್ತೆ, ಸೊ ಏನು ಸೀಕ್ರೆಟು, ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ, ಆ್ಯಂಡ್ ಈ ಕ್ಯೂರ್ ಸ್ಕಿನ್ ಬಗ್ಗೆ ನಾನು ತಿಳಿಸಿದಾಗ ಜೆನ್ಯೂನ್ ಇದೆನಾ ಈ ಪ್ರಾಡಕ್ಟ್ಸು, ರಿಯಲಿ ವರ್ಕ್ ಆಗುತ್ತಾ, ನಾವು ತೊಗೋಬೇಕಂತ ಇದ್ದೀವಿ, ನಮಗೂ ತುಂಬ ಸ್ಕಿನ್ ಇಶ್ಯೂಸ್ ಇದೆ, ಸೊ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲಾಗಿ ತಿಳಿಸಿ ಅಂತ ನಾನು ಸಾಕಷ್ಟು ಸಲ ಕ್ಯೂರ್ ಸ್ಕಿನ್ ಬಗ್ಗೆ ನಾನು ತಿಳಿಸಿದ್ದೀನಿ. ಆದರೂ ಕಮೆಂಟ್ಸ್ ಬರ್ತಾನೆ ಇರುತ್ತೆ. ಸೊ ನಾವು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದೀವಿ, ಪ್ಲೀಸ್ ಇದ್ರದ್ದು ಪ್ರೈಸ್ ಡೀಟೇಲ್ಸ್ ಆಗಿರ್ಬೋದು, ಲೈಕ್ ನಾವು ಯಾವ ಥರ ಯೂಸ್ ಮಾಡಬೇಕು, ಸೊ ಇದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ಇನ್ನೂ ಒಂದ್ಸಲ ನಮಗೆ ತಿಳಿಸಿ ಅಂಥೇಳಿ. ಸೊ ಫಸ್ಟ್ ಆಫ್ ಆಲ್ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಗೇನಾದರೂ ಸ್ಕಿನ್ ಇಶ್ಯೂಸ್ ಇದೆ, ನಮಗೆ ಡರ್ಮೋಟೊಲಜಿಸ್ಟ್ ಹತ್ರ ಹೋಗಿ ಹಾಸ್ಪಿಟಲಲ್ಲೆಲ್ಲ ಹೋಗೋದಕ್ಕೆ ಟೈಮ್ ಇಲ್ಲ, ನಮಗೆ ಒಂದು ಒಳ್ಳೆ ನಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಪ್ರಾಡಕ್ಟ್ಸ್ ಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದರೆ, ಸೊ ಡೆಫಿನೆಟ್ಲಿ ಇವತ್ತೇ ನಿಮ್ಮ ಮೊಬೈಲಲ್ಲಿ ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಮತ್ತು ಕಮೆಂಟಲ್ಲಿ ನಾನು ಪಿನ್ ಮಾಡಿರ್ತೀನಿ. ಸೊ ಅದ್ರ ಥ್ರೂ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟು. ಅದಾದಮೇಲೆ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ ಬೇಕಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ, ಸೊ ಎಲ್ಲ ಲ್ಯಾಂಗ್ವೇಜ್ ಇರುತ್ತೆ. ಅದರಲ್ಲಿ ನಿಮ್ಮ ಸ್ಕಿನ್ ಇಶ್ಯೂಸ್ ಏನೇನಿದ್ದಾವೆ, ಸೊ ನೀವು ಯಾವ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ, ಸೊ ಎಲ್ಲ ಡೀಟೇಲ್ಸು ಕೇಳುತ್ತೆ. ಆ್ಯಂಡ್ ನಿಮಗೆ ಒಂದು ಫೋಟೋ ಕೇಳುತ್ತೆ. ಸೊ ಪ್ರತಿಯೊಂದು ತಿಳ್ಕೊಂಡ್ಬಿಟ್ಟು ನೀವೇನಾದರೂ ಮೆಡಿಕೇಷನ್ಸ್ ತೊಗೊಳ್ತಾ ಇದ್ದೀರಾ, ಆ್ಯಂಡ್ ಲೈಕ್ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀರಾ, ಪ್ರೆಗ್ನೆಂಟ್ ಇದ್ದೀರಾ, ಈ ಥರ ಎಲ್ಲ ಡೀಟೇಲ್ಸ್ ಕೇಳಿದ ಮೇಲೆ ಸೊ ನಿಮಗೆ ಸರ್ಟಿಫೈಡ್ ಡರ್ಮೋಟೊಲಜಿಸ್ಟ್ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಪ್ರಾಡಕ್ಟ್ಸ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ನಾನು ಕನ್ಸಲ್ಟೇಷನ್ ತೊಗೊಂಡಿರೋಂಥ ಡರ್ಮೋಟೊಲಜಿಸ್ಟ್ ಬಂದುಬಿಟ್ಟು ಡಾಕ್ಟರ್ ತೇಜಸ್ವಿನಿ ಅಂತೇಳ್ಬಿಟ್ಟು. ಸೊ ನೀವು ಯಾರಾದರೂ ಈ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡೋ ಹಾಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಆ್ಯಂಡ್ ಪರ್ಚೇಸ್ ಮಾಡೋ ಟೈಮಲ್ಲಿ ಅಶ್ವಿನಿ 100 ಅಂತೇಳಿ ಈ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಇನ್ಸ್ಟ್ಯಾಂಟಾಗಿ ನಿಮಗೆ 100 ರೂಪೀಸ್ ಆಫನು ಸಿಗುತ್ತೆ. ಜೆನ್ಯೂನ್ ಆಗಿ ಹೇಳ್ತಿದ್ದೀನಿ, ನನಗೆ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಬಿಟ್ಟು ತುಂಬ ಒಳ್ಳೆ ವಿಸಿಬಲ್ ಡಿಫ್ರೆನ್ಸ್ ಬಂದಿದೆ. ಹಾಗಾಗಿನೇ ನಾನು ಎಷ್ಟೊಂದು ಜನಕ್ಕೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗ ಬನ್ನಿ ಛಾಯಾ ಪ್ರದೀಪ್ ಅವರ ಡಯಟ್ ರುಟೀನ್ ಯಾವ ಥರ ಇತ್ತು ಅಂತ ಶೇರ್ ಮಾಡ್ತೀನಿ. ಸೊ ಫಸ್ಟು ಮಾರ್ನಿಂಗ್ ಅವ್ರು ನನಗೇನು ತಿಳಿಸಿರೋದು ಅಂದರೆ, ಬೆಳಗ್ಗೆ ಒಂದು ಡಿಟಾಕ್ಸ್ ಡ್ರಿಂಕಿಂದ ಅವ್ರ ಡಯಟ್ ಸ್ಟಾರ್ಟ್ ಆಗ್ತಿತ್ತು ಅಂತೆ. ಸೊ ನಾನು ತೋರಿಸಿರೋಂಥ ಎಷ್ಟೊಂದು ಡಿಟಾಕ್ಸ್ ಡ್ರಿಂಕ್ಗಳಲ್ಲಿ ಯಾವುದಾದ್ರೂ ಒಂದು ತೊಗೊಳ್ತಿದ್ರು. ಅದರಲ್ಲಿ ಅವ್ರಿಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಟ್ಟಿರೋದಂದರೆ, ಮೋಸ್ಟ್ ಫೇವ್ರೆಟ್ ಡಿಟಾಕ್ಸ್ ಡ್ರಿಂಕ್ ಅಂದರೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, 1 ಗ್ಲಾಸ್ ಅಷ್ಟು ನೀರು ತೊಗೊಳ್ಳಿ, 1ರಿಂದ 1.5 ಗ್ಲಾಸ್ ಅಷ್ಟು ನೀರು, ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಅಜ್ವಾನೆ ಅಥವಾ ಓಮ್ ಕಾಳು ಅಂತಲೂ ಹೇಳ್ತೀವಿ. ಇದು ಬಂದುಬಿಟ್ಟು ಬಾಡಿನ ಹೀಟ್ ಮಾಡುವಂಥ ಪವರ್ ಇರುತ್ತೆ. ಸೊ ಹಾಗಾಗಿ ಕಡಿಮೆ ಯೂಸ್ ಮಾಡಿ, ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ.
ಆ್ಯಂಡ್ ಇದ್ರ ಜೊತೆಗೆ 2 ಇಂಚಷ್ಟು ಹಸಿ ಶುಂಠಿ. ಸೊ ಇವೆಲ್ಲ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಥರ ಕುದಿಸ್ಕೊಂಡಿರೋವಂಥ ಈ ಡಿಟಾಕ್ಸ್ ಡ್ರಿಂಕ್ನ ಅವರು ಖಾಲಿ ಹೊಟ್ಟೆಯಲ್ಲಿ ಮಾರ್ನಿಂಗ್ ತೊಗೊಳ್ತಿದ್ರು ಆ್ಯಂಡ್ ಕಂಪಲ್ಸರಿಯಾಗಿ ದಿನಕ್ಕೆ ಒಂದು ಲೆಮನ್ನ ತೊಗೊಳ್ತಾಯಿದ್ರು. ಸೊ ಈ ಥರ ಡಿಟಾಕ್ಸ್ ಡ್ರಿಂಕ್ ಅಥವಾ ನೀರು ಕುಡಿಬೇಕಾದ್ರೆ ಅವರು ಲೆಮನ್ ಜ್ಯೂಸ್ನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ತೊಗೊಳ್ತಾಯಿದ್ರು. ಒಟ್ಟು ಕಂಪಲ್ಸರಿಯಾಗಿ ದಿನಕ್ಕೆ ಒಂದು ನಿಂಬೆಹಣ್ಣನ್ನ ತೊಗೊಳ್ತಾಯಿದ್ರು. ನಾನು ಎಲ್ಲ ಟೈಮಿಂಗ್ಸೂ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ವಿಡಿಯೋನ ಎಲ್ಲಿನೂ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಿಮಗೆ ಅವರು ಯಾವ ಥರ ಡಯಟ್ನ ಫಾಲೋ ಮಾಡಿದರು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಡಿಟಾಕ್ಸ್ ಡ್ರಿಂಕ್ ತೊಗೊಂಡಾದಮೇಲೆ ನೆಕ್ಸ್ಟ್ ಅವರು ವಾಕಿಂಗ್ ಹೋಗ್ತಿದ್ರಂತೆ. ಸೊ ಕಂಪಲ್ಸರಿಯಾಗಿ ಬೆಳಗ್ಗೆ 30 ಮಿನಿಟ್ಸ್ ವಾಕ್ ಮಾಡ್ತಿದ್ರಂತೆ. ಬ್ರಿಸ್ಕ್ ವಾಕ್ ಅಂದರೆ ಸ್ವಲ್ಪ ಫಾಸ್ಟಾಗಿ ವಾಕಿಂಗ್ ಮಾಡಬೇಕು. ಅವ್ರ ಟೈಮಿಂಗ್ಸ್ ತಕ್ಕಂಗೆ ಅವ್ರಿಗೆ ಕನ್ವೀನಿಯೆಂಟ್ ಆಗೋ ಟೈಮಿಂಗ್ಸ್ನ ಫಾಲೋ ಮಾಡಿದ್ದಾರೆ. ಸೊ ನಿಮಗೆ ಯಾವ ಟೈಮಿಂಗ್ಸ್ ಕನ್ವೀನಿಯೆಂಟ್ ಆಗುತ್ತೋ, ನಿಮಗೆ ಫಾಲೋ ಮಾಡೋದಕ್ಕೆ ಕಂಫರ್ಟ್ ಇರುತ್ತೋ ಆ ಟೈಮಿಂಗ್ಸ್ನ ನೀವು ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಅವ್ರು ವಾಕಿಂಗಿಂದ ಬಂದಾದಮೇಲೆ ತುಂಬ ಹೊಟ್ಟೆ ಹಶ್ವಾಗ್ತಿತ್ತು. ಸೊ ಹಾಗಾಗಿ ಯಾವುದಾದ್ರೂ ಒಂದು ಫ್ರೂಟ್ ಅಥವಾ ಈ ಥರ ನೆನೆಸಿಟ್ಟಿರೋವಂಥ ಶೇಂಗಾ 2 ಟೇಬಲ್ ಸ್ಪೂನಷ್ಟು ನೆನೆಸಿಟ್ಟಿರೋ ಶೇಂಗಾನ ತೊಗೊಳ್ತಿದ್ರಂತೆ. ಬಟ್ ಇಲ್ಲೊಂದು ಅಬ್ಸರ್ವ್ ಮಾಡಿ, ಆ್ಯಕ್ಚುಲಿ ಅವ್ರು ಮಾಡ್ತಿರೋದು ಇಂಟರ್ಮಿಟೆಂಟ್ ಫಾಸ್ಟಿಂಗು 16:8 ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಅದರಲ್ಲಿ 2 ಮೀಲ್ಸ್ನ ಫಾಲೋ ಮಾಡ್ತಿದ್ದೀನಿ ಅಂತ ಹೇಳಿದರು. ಬಟ್ ಇಲ್ಲಿ ನೋಡಿ, ವಾಕಿಂಗ್ ಹೋಗಿ ಬಂದಾದಮೇಲೆ ಅವರು ಅಂದರೆ ಅವ್ರ ಫಾಸ್ಟಿಂಗ್ ವಿಂಡೋಲ್ಲೇ ಈ ಥರ ಏನಾದರೂ ಲೈಟಾಗಿ ಸ್ನ್ಯಾಕ್ಸ್ ಅಥವಾ ಏನಾದರೂ ಫ್ರೂಟ್, ಶೇಂಗಾ ಬೀಜ ಆಗಿರ್ಬೋದು, ಲೈಕ್ ಏನಾದರೂ ಫ್ರೂಟ್ ಆಗಿರ್ಬೋದು, ಈ ಥರದನ್ನ ತೊಗೊಳ್ತಿದ್ರು. ವಿತ್ ಗ್ರೀನ್ ಟೀ, ಕಂಪಲ್ಸರಿಯಾಗಿ ಗ್ರೀನ್ ಟೀನೂ ತೊಗೊಳ್ತಾಯಿದ್ರು. ಇದರಲ್ಲಿ ಸ್ವಲ್ಪ ಲೆಮನ್ನು ಹಾಕ್ಕೊಂಡು ತೊಗೊಳ್ಳಿ. ಸೊ ಕೆಲವರಿಗೆ ತುಂಬಾ ಸ್ಟ್ರಿಕ್ಟಾಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದಕ್ಕಾಗೋದಿಲ್ಲಲ್ಲ. ಸೊ ಅಂಥವರು ಈ ಥರ ಲೈಟಾಗಿರೋ ಅಂಥ ಸ್ನ್ಯಾಕ್ಸ್ಗಳನ್ನ ನೀವು ಫಾಸ್ಟಿಂಗ್ ವಿಂಡೋಲಿ ತೊಗೊಳ್ಬೋದು. ಅಷ್ಟೊಂದೇನು ನಮಗೆ ಬ್ರೇಕ್ ಆಗಿಬಿಡುತ್ತೆ, ಅದರಿಂದ ರಿಸಲ್ಟ್ಸೇ ಬರೋದಿಲ್ಲ ಅಂತ ಏನೂ ಇಲ್ಲ. ಸೊ ಇವರು ಆ ಥರ ಬ್ರೇಕ್ ಮಾಡಿನೂ ಅಂದರೆ ಫಾಸ್ಟಿಂಗ್ ವಿಂಡೋಲ್ಲಿ ಲೈಟಾಗಿ ಈ ಥರ ಫ್ರೂಟ್ಸ್ ಆ ಥರ ತೊಗೊಂಡು ನಮಗೆ ಇಷ್ಟು ಒಳ್ಳೆ ರಿಸಲ್ಟ್ಸ್ ಬಂದಿದೆ ನೋಡಿ. ಸೊ ಇದಾದಮೇಲೆ ನೆಕ್ಸ್ಟ್ ಅವರು ಫಸ್ಟ್ ಮೀಲ್ನ ತೊಗೊಳ್ತಾಯಿದ್ರು, ಅಂದರೆ ಲಂಚು. ಆ್ಯಂಡ್ ಲಂಚ್ ಬಂದುಬಿಟ್ಟು ಅವರು ಡೈಲಿ 1.5 ಚಪಾತಿ ಆಗಿರ್ಬೋದು, ಅಂದರೆ ಮಲ್ಟಿಗ್ರೇನ್ ಚಪಾತಿ ಅಥವಾ ಜೋಳದ ರೊಟ್ಟಿ ಈ ಥರದನ್ನ ಪ್ರಿಫರ್ ಮಾಡ್ತಿದ್ರಂತೆ. ಕ್ವಾಂಟಿಟಿ ಬಂದುಬಿಟ್ಟು 1.5, ಸೊ ಜಾಸ್ತಿ ಬೇಡ. ಅದ್ರ ಜೊತೆಗೆ ತರಕಾರಿ, ಪಲ್ಯ ಆ್ಯಂಡ್ ಸಲಾಡ್ ಕಂಪಲ್ಸರಿಯಾಗಿ ತೊಗೊಳ್ತಿದ್ರು. ಇದು ಬಂದುಬಿಟ್ಟು ಅವ್ರದ್ದು ಫಸ್ಟ್ ಮೀಲ್ ಆಗಿತ್ತು. ಅಂದರೆ ಅವರು 2 ಮೀಲ್ಸ್ನ ಫಾಲೋ ಮಾಡ್ತಾಯಿದ್ರು ಮೇನಾಗಿ. ಅಂದರೆ ಬ್ರೇಕ್ಫಾಸ್ಟ್ ಅವರು ಸ್ಕಿಪ್ ಮಾಡ್ತಾಯಿದ್ರು. ಬ್ರೇಕ್ಫಾಸ್ಟ್ ಬದಲಾಗಿ ಅವರು ಜಸ್ಟ್ ಈ ಥರ ಲೈಟ್ ಸ್ನ್ಯಾಕ್ಸ್ ಏನಾದರೂ ತೊಗೊಂಡು ನೆಕ್ಸ್ಟು ಡೈರೆಕ್ಟ್ ಫಸ್ಟ್ ಮೀಲ್ನ ತೊಗೊಳ್ತಾಯಿದ್ರು. ಟೈಮಿಂಗ್ಸೂ ಎಲ್ಲ ಮೆನ್ಷನ್ ಮಾಡಿರ್ತೀನಿ, ನೀವು ಮಿಸ್ ಮಾಡ್ದೇ ನೋಡಿ. ಸೊ ಮಧ್ಯಾಹ್ನ ಅವರು ಫಸ್ಟ್ ಮೀಲ್ನ ತೊಗೊಂಡಾದಮೇಲೆ ನೆಕ್ಸ್ಟ್ 1 ಅವರ್ 1.5 ಅವರ್ ಗ್ಯಾಪ್ ಬಿಟ್ಬಿಟ್ಟು ಅವ್ರು ತೊಗೊಳ್ತಾ ಇದ್ದು ಡಿಟಾಕ್ಸ್ ಡ್ರಿಂಕ್ನ ಕಂಪಲ್ಸರಿಯಾಗಿ ಮಧ್ಯಾಹ್ನ ತೊಗೊಳ್ತಿದ್ರಂತೆ. ಸೊ ಇದರಿಂದನೂ ನನಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಮಧ್ಯಾಹ್ನ ಟೈಮಲ್ಲಿ ಊಟ ಆದಮೇಲೆ ಹೇಳಿದ್ನಲ್ಲ ಗ್ಯಾಪ್ ಇರಬೇಕು, 1.5 ಅವರ್ ಆ ಥರ ಗ್ಯಾಪ್ ಆದಮೇಲೆ ಅವ್ರು ತೊಗೊಳ್ತಿದ್ದಂಥ ಡಿಟಾಕ್ಸ್ ಡ್ರಿಂಕ್ ಬಂದುಬಿಟ್ಟು ಕೊತ್ತಂಬರಿ ಬೀಜ, ಕೊರಿಯಾಂಡರ್ ಸೀಡ್ಸ್ ವಾಟರ್, ಧನಿಯಾ ಕಾಳಿಂದು ಡಿಟಾಕ್ಸ್ ಡ್ರಿಂಕ್ ನಾನು ತೋರಿಸಿದ್ದೀನಲ್ಲ, ಈ ಡ್ರಿಂಕ್ನ ಅವ್ರು ತೊಗೊಳ್ತಿದ್ರು. ಸೊ ನಾನು ತೋರಿಸಿರೋ ಅಂಥ ಎಷ್ಟೊಂದು ಡ್ರಿಂಕ್ಸು ರೆಸಿಪೀಸು ಅವ್ರಿಗೆ ಎಷ್ಟು ಹೆಲ್ಪ್ ಆಗಿದೆ ಅಂತೇಳಿ ನೀವು ಅವ್ರ ಮೆಸೇಜ್, ಹಾಗೆ ನಮ್ಮ ವೇಟ್ ಲಾಸ್ ಪ್ರಾಸೆಸ್ ಫಾಸ್ಟ್ ಆಗುತ್ತೆ. ಈ ಡ್ರಿಂಕ್ ಅಲ್ಲೂ ಸಹ ಸ್ವಲ್ಪ ಲೆಮನ್ ಜ್ಯೂಸ್ ಆಗಿ ನಮಗೆ ಫ್ಯಾಟ್ ಬರ್ನಿಂಗಿಗೆ ಟೋಟಲ್ ಆಗಿ ಅವರು ಊಟ ಆದ್ಮೇಲೆ ಒಂದು ಲೆಮನ್ ಕಂಪಲ್ಸರಿ ಆಗಿ ತಗೊಳ್ತಾ ಇದ್ರು. ನಮಗೆ ಯಾವುದೇ ಡಿಟಾಕ್ಸ್ ಡ್ರಿಂಕ್ಗಳಾಗಿರ್ಬೋದು ತೀರಾ ತಣ್ಣಗಾದ್ಮೇಲೆ ತೊಗೊಳಕ್ ಹೋಗ್ಬೇಡಿ. ಸ್ವಲ್ಪ ಉಗುರು ಬೆಚ್ಚಗೆ ಇರಬೇಕು. ನಾವು ಟೀ ಕಾಫಿ ಎಲ್ಲ ಕುಡಿತೀವಲ್ಲ ಅದಕ್ಕಿಂತ ಒಂದು ಚೂರು ತಣ್ಣಗಿರಬೇಕು ಅಷ್ಟೇ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈವ್ನಿಂಗು ಕಂಪಲ್ಸರಿಯಾಗಿ ಅವರು ವರ್ಕೌಟ್ಸ್ನ ಮಾಡ್ತಿದ್ರಂತೆ. ನಾನು ತೋರಿಸಿದ್ನಲ್ಲ 21 ಡೇಸಲ್ಲಿ 21 ಮಿನಿಟ್ಸ್ ವರ್ಕೌಟ್ಸ್ನ ಮಾಡ್ತಾಯಿದ್ವಿ. ಸೊ ಇವರು ಈವ್ನಿಂಗ್ ಟೈಮಲ್ಲಿ ನಾನು ತೋರಿಸಿರುವಂಥ ವರ್ಕೌಟ್ಸ್ ಡೈಲಿ 30 ಮಿನಿಟ್ಸ್ ವರ್ಕೌಟ್ಸ್ ಮಾಡ್ತಿದ್ರು. ಈ ವಿಡಿಯೋಸ್ ಏನಾದರೂ ಅವ್ರು ಯಾವ ಥರ ವರ್ಕೌಟ್ಸ್ ಮಾಡ್ತಾಯಿದ್ರು ನೋಡಬೇಕು ಅಂತ ಅಂದ್ಕೊಂಡ್ರೆ ನಾನು ಎಂಡ್ ಕಾರ್ಡಲ್ಲಿ ಕೊಟ್ಟಿರ್ತೀನಿ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ವರ್ಕೌಟ್ಸಲ್ಲಿ. ಸೊ ಆ ವಿಡಿಯೋಸ್ ನೋಡಿ ನೀವು ವರ್ಕೌಟ್ಸ್ನ ಮಾಡ್ಬೋದು. ತುಂಬ ಎಫೆಕ್ಟಿವ್ ಆಗಿರುವಂಥ ವರ್ಕೌಟ್ಸು. ಅದರಿಂದನೇ ಮೇಯ್ನಾಗಿ ನಮಗೆ ಇಂಚ್ ಲಾಸು ಆ್ಯಂಡ್ ನಮಗೆ ಎಲ್ಲೆಲ್ಲ ಬೆಲ್ಲಿ ಫ್ಯಾಟ್, ಎಕ್ಸ್ಟ್ರಾ ಫ್ಯಾಟ್ ಇರುತ್ತಲ್ಲ ಅದೆಲ್ಲ ತುಂಬ ಚೆನ್ನಾಗಿ ಕಡಿಮೆ ಆಗೋದನ್ನ ನೀವೇ ಅಬ್ಸರ್ವ್ ಮಾಡಿ ನೋಡ್ತೀರಾ. ಜಸ್ಟ್ 21 ಡೇಸಲ್ಲಿ 7 kgs ಅಷ್ಟು ವೆಯ್ಟ್ನ ಕಡಿಮೆ ಮಾಡ್ಕೊಂಡಿದ್ದಾರೆ ಅಂದರೆ ಅದು ಎಷ್ಟು ಗ್ರೇಟ್ ರಿಸಲ್ಟ್ಸ್ ಅಂತ ನೀವೇ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಹಾಗಾಗಿನೇ ನಾನು ಹೇಳ್ತಾ ಇರೋದು, ಆ ವರ್ಕೌಟ್ಸ್ ಚಾಲೆಂಜಿಂದ ಎಷ್ಟೊಂದು ಜನಕ್ಕೆ ಒಳ್ಳೆ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಈವನ್ ನನಗೂ ಅಷ್ಟೇ ಎಮ್ ಸೈಜ್, ಇಷ್ಟು ವರ್ಷ ಎಮ್ ಸೈಜ್ ವೇರ್ ಮಾಡೋಳು ಎಸ್ ಸೈಜ್ಗೆ ಹೋಗಿದ್ದೀನಿ. ಎಸ್ ಸೈಜ್ ಇರೋವಂಥ ಡ್ರೆಸ್ಸಸ್ನ ನಾನು ಹಾಕ್ಕೊಳ್ತಿದ್ದೀನಿ ಅಂತಂದರೆ ನೀವೇ ತಿಳ್ಕೊಳ್ಳಿ, ಅಷ್ಟು ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ಸ್ ಬರುತ್ತೆ ಆ ವರ್ಕೌಟ್ಸಿಂದ.
ಸೊ ಈವ್ನಿಂಗ್ ಟೈಮ್ ವರ್ಕೌಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಲೈಟಾಗಿ ಏನಾದರೂ ಸ್ನ್ಯಾಕ್ಸ್ ತೊಗೊಳ್ತಿದ್ರಂತೆ. ಸೊ ಆಲ್ಮೋಸ್ಟ್ ಅವ್ರು ತೊಗೊಳ್ತಿದ್ದು ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಬಂದುಬಿಟ್ಟು ಆರೆಂಜ್ ಆದರೂ ತೊಗೊಳ್ತಿದ್ರು, ಇಲ್ಲ ಅಂತಂದರೆ ಪಪ್ಪಾಯ. ಸೊ ಒಂದು ಬೌಲಷ್ಟು, ಚಿಕ್ಕ ಬೌಲಷ್ಟು ಪಪ್ಪಾಯ ತೊಗೊಳ್ತಿದ್ರಂತೆ. ಅಥವಾ ಏನಾದರೂ ಮಧ್ಯಾಹ್ನ ಮಾಡಿರೋಂಥ ಪಲ್ಯ ಇರುತ್ತಲ್ಲ, ಬರೀ ಪಲ್ಯನ ಮಾತ್ರ ಸ್ವಲ್ಪ ತೊಗೊಂಡು ಈವ್ನಿಂಗ್ ಸ್ನ್ಯಾಕ್ಸ್ನ ಈ ಥರ ಕಂಪ್ಲೀಟ್ ಮಾಡ್ಕೊಳ್ತಿದ್ರಂತೆ. ಸೊ ಐಡಿಯಾ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಈ ಥರ ಚಿಕ್ಕ ಚಿಕ್ಕ ಒಳ್ಳೆ ಹೆಲ್ಪ್ ಆಗುವಂಥ ಐಡಿಯಾಸ್ ನಾನು ಎಷ್ಟೊಂದು ಶೇರ್ ಮಾಡಿದ್ದೀನಿ. ನೀವು ಮಿಸ್ ಮಾಡ್ದೇ ಫಸ್ಟಿಂದ ವೀಡಿಯೋಸ್ ಎಲ್ಲ, ನನ್ನ ವೆಯ್ಟ್ ಲಾಸ್ ಜರ್ನಿ ವೀಡಿಯೋಸ್ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಸಾಕಷ್ಟು ಸಲ ಮೆನ್ಷನ್ ಮಾಡಿದ್ದೆ, ನಮಗೆ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ, ನಮಗೆ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ, ಯಾವ ಥರ ಪೋರ್ಷನ್ ಕಂಟ್ರೋಲ್ ಮಾಡ್ಕೋಬೇಕು ಗೊತ್ತಾಗಲ್ಲ, ತಿಳಿಸಿ ಅಂತ ಕೇಳಿದಾಗ ನಾನು ಎಷ್ಟೊಂದು ಸಲ ನಿಮಗೆ ವೀಡಿಯೋಸಲ್ಲಿ ಶೇರ್ ಮಾಡಿದ್ದೆ. ನಾವು ಏನು ಮೇನ್ ಮೀಲ್ಸ್ ತೊಗೊಳ್ತೀವಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು, ಅಥವಾ ನೈಟ್ ಡಿನ್ನರ್ ಆಗಿರ್ಬೋದು. ಸೊ ಇದಕ್ಕೂ 1 ಅವರ್, ಮಿನಿಮಮ್ 1 ಅವರ್ ಮುಂಚೆ ಒಂದು ದೊಡ್ಡ ಗ್ಲಾಸಷ್ಟು ನೀರನ್ನ ತೊಗೋಬೇಕು. ಸೊ ಬಿಸಿ ನೀರಾಗಿರ್ಬೋದು ಅಥವಾ ನಾರ್ಮಲ್ ವಾಟರ್ ಆಗಿರ್ಬೋದು, ಏನೇ ಆಗಿರ್ಬೋದು, 1 ಗ್ಲಾಸಷ್ಟು ನೀರನ್ನ ತೊಗೊಳೋದ್ರಿಂದ ನಮ್ಮ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ ಆ್ಯಂಡ್ ಪೋರ್ಷನ್ ಈಸಿಯಾಗಿ ಕಂಟ್ರೋಲ್ ಮಾಡ್ಕೊತೀವಿ. ಸೊ ಇದರಿಂದ ನಮ್ಮ ವೆಯ್ಟ್ ಲಾಸು ಬೇಗನೆ ರಿಸಲ್ಟ್ಸ್ ಬರುತ್ತೆ ಅಂತಲೂ ಹೇಳಿದ್ದೆ. ಸೊ ಅದೇ ಟ್ರಿಕ್ನ ಅವ್ರು ಇಲ್ಲಿ ಫಾಲೋ ಮಾಡಿರೋದು. ಅವ್ರು ನೈಟ್ ಡಿನ್ನರ್ಗೂ ಮುಂಚೆ 1 ಅವರ್ ಬಿಫೋರು ಒಂದು ದೊಡ್ಡ ಗ್ಲಾಸಷ್ಟು ಸ್ವಲ್ಪ ಬಿಸಿ ನೀರನ್ನ ತೊಗೊಳ್ತಾ ಇದ್ರಂತೆ. ಸೊ ಇದು ಒಂದು ಟ್ರಿಕ್ ಅಂತ ಹೇಳ್ಬೋದು ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನೈಟ್ ಡಿನ್ನರ್ಗೆ ಅವರು ಮೆನ್ಷನ್ ಮಾಡಿದ್ದಾರೆ ನೋಡಿ ಮೆಸೇಜಲ್ಲೂ ಸಹ. ನಾನು ತೋರಿಸಿರೋವಂಥ ವೆರೈಟಿ ಆಫ್ ದೋಸೆಗಳು ತೋರಿಸಿದ್ದೀನಿ. ನನಗೆ ಹೈ ಪ್ರೋಟೀನ್ ದೋಸೆಗಳಂದರೆ ತುಂಬ ಇಷ್ಟ. ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಮತ್ತು ಲೋ ಕ್ಯಾಲರಿ ಇರುತ್ತೆ, ಹಾಗೆ ಫಿಲ್ಲಿಂಗು ಇರುತ್ತೆ. ಸೊ ಹಾಗಾಗಿ ಇವ್ರು ಫಾಲೋ ಮಾಡಿರೋದು ಡಿನ್ನರ್ಗೆ ಒಂದು ಯಾವುದಾದ್ರೂ ದೋಸೆ ತೊಗೊಳ್ತಿದ್ರಂತೆ. ಹೈ ಪ್ರೋಟೀನ್ ದೋಸೆಗಳು ತೋರಿಸಿದ್ದೀನಲ್ಲ, ಅದರಲ್ಲಿ ಯಾವುದಾದ್ರೂ ಒಂದು ಪ್ರೋಟೀನ್ ದೋಸೆ, ಅದ್ರ ಜೊತೆಗೆ ಒಂದು ಎಗ್ ಆಮ್ಲೆಟು ಕಂಪಲ್ಸರಿಯಾಗಿ ತೊಗೊಳ್ತಿದ್ರಂತೆ. ಸೊ ಇದು ಬಂದುಬಿಟ್ಟು ಅವ್ರ ನೈಟ್ ಡಿನ್ನರ್ ಆಗಿತ್ತು. ವೆರೈಟೀಸ್ ಆಫ್ ಹೈ ಪ್ರೋಟೀನ್ ವೆಯ್ಟ್ ಲಾಸ್ ದೋಸೆ ರೆಸಿಪಿಗಳು ಇನ್ನೂ ನೋಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಮತ್ತು ಎಂಡ್ ಕಾರ್ಡಲ್ಲೂ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಅದರಲ್ಲಿರುವಂಥ ಯಾವುದಾದ್ರೂ ದೋಸೆ ರೆಸಿಪಿಗಳು, ಅಂದರೆ 7 ದೋಸೆ ರೆಸಿಪೀಸ್ ತೋರಿಸಿದ್ರಲ್ಲ, ನಿಮಗಿಷ್ಟ ಆಗುವಂಥ ದೋಸೆಗಳನ್ನ ಮಾಡಿಕೊಂಡು ನೈಟ್ ಡಿನ್ನರ್ಗೆ ತೊಗೋಬೋದು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಒಂದು ಹೊಸ ದೋಸೆನ ತೋರಿಸ್ತಾ ಇದ್ದೀನಿ. ಜಸ್ಟ್ ಏನೂ ಇಲ್ಲ, ಮೊಳಕೆ ಬರೆಸಿರೋಂಥ ಹೆಸರು ಕಾಳಿತ್ತು ಮನೆಯಲ್ಲಿ, ಅದನ್ನೇ ಒಂದು 3 ಟೇಬಲ್ ಸ್ಪೂನಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಓಟ್ಸ್ನ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಮೆಣಸಿನ್ಕಾಯಿ, ಸೊ ಇವನ್ನೆಲ್ಲ ಹಾಕಿಬಿಟ್ಟು ಮಿಕ್ಸಿ ಮಾಡಿಕೊಂಡು ದೋಸೆ ಬ್ಯಾಟರ್ ಥರ ರೆಡಿ ಮಾಡಿಕೊಂಡು ಇದರಿಂದ ದೋಸೆ ಹಾಕ್ಕೊಂಡಿದ್ದೀನಿ ನೋಡಿ. 1 ದೋಸೆ, ಅದ್ರ ಜೊತೆಗೆ 1 ಎಗ್ ಆಮ್ಲೆಟ್ ಆ್ಯಂಡ್ ಸ್ವಲ್ಪ ಮಧ್ಯಾಹ್ನ ಮಾಡಿರೋಂಥ ಪಲ್ಯ. ಇದಿಷ್ಟು ಲೈಕ್ ನೈಟ್ ಡಿನ್ನರ್. ಸೊ ಈ ಥರ ಫಾಲೋ ಮಾಡಿನೇ ಅವರು 21 ಡೇಸಲ್ಲಿ 7 kgs ಅಷ್ಟು ಹೆಲ್ದಿ ವೇಯಲ್ಲಿ ಕಡಿಮೆ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಕಂಪಲ್ಸರಿಯಾಗಿ ಅವ್ರ ಡಿನ್ನರ್ ಬಂದುಬಿಟ್ಟು 7:30, ಈವ್ನಿಂಗ್ 7:30 ಒಳಗಡೆ ಕಂಪ್ಲೀಟ್ ಮಾಡ್ಕೊಳ್ತಿದ್ರಂತೆ. ಸೊ ಇವೆಲ್ಲ ಪಾಯಿಂಟ್ಸು ಅವ್ರು ಏನೇನೆಲ್ಲ ಫಾಲೋ ಮಾಡ್ತಾಯಿದ್ರು ನಮ್ಮ ವೀಡಿಯೋಸ್ ನೋಡಿ, ಯಾವ ಥರ ಹೆಲ್ಪ್ ಆಗಿದೆ ಅನ್ನೋದನ್ನ ಅವರೇ ತಿಳಿಸಿದ್ದಾರೆ. ಸೊ ನಿಮ್ಗೆ ಇನ್ನೂ ಏನಾದರೂ ಈ ಡಯಟ್ ಬಗ್ಗೆ ಅಥವಾ ಅವ್ರು ಫಾಲೋ ಮಾಡಿರೋಂಥ ರೊಟೀನ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಆ್ಯಂಡ್ ಅವ್ರ ಡಿನ್ನರ್ ಕಂಪ್ಲೀಟ್ ಆದಮೇಲೆ ಅವ್ರದ್ದು ಡಯಟ್ ಇನ್ನೂ ಮುಗ್ದಿಲ್ಲ. ಸೊ ಒಂದು ನೈಟ್ ಕಂಪಲ್ಸರಿಯಾಗಿ ಒಂದು ಡಿಟಾಕ್ಸ್ ಡ್ರಿಂಕ್ನ ತೊಗೊಳ್ತಿದ್ರಂತೆ. ಅವ್ರು ತೊಗೊಳ್ತಿದ್ದಂಥ ನೈಟ್ ಟೈಮ್ ಡ್ರಿಂಕ್ ಬಂದುಬಿಟ್ಟು ಸಿನಮನ್ ವಾಟರು, ಸಿನಮನ್ ಡ್ರಿಂಕ್ ಅಂತ ಹೇಳ್ಬೋದು. ದಾಲ್ಚಿನ್ನಿ ಚಕ್ಕೆ ಇರುತ್ತಲ್ಲ, ಸೊ ಒಂದು 2-3 ಇಂಚಷ್ಟು ದಾಲ್ಚಿನ್ನಿ ಚಕ್ಕೆನ 1 ಗ್ಲಾಸಷ್ಟು ನೀರಿಗೆ ಹಾಕಿಬಿಟ್ಟು ಒಂದು 3-4 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡು ಈ ಡ್ರಿಂಕ್ನ ನಾವು ನೈಟ್ ಟೈಮ್ ತೊಗೊಳ್ಳೋದ್ರಿಂದ ನಮಗೆ ಸ್ಟ್ರೆಸ್ ಇದ್ರೂ ಕಡಿಮೆ ಆಗುತ್ತೆ ಆ್ಯಂಡ್ ಒಳ್ಳೆ ನಿದ್ದೆನೂ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು. ಸೊ ಬಾಡಿಯಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇದೆ, ನಮಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ಈ ಥರ ಡಿಟಾಕ್ಸ್ ಡ್ರಿಂಕ್ಗಳನ್ನ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ಆವಾಗ ನಮಗೆ ಹೇಳಿದ್ನಲ್ಲ, ನಮ್ಮ ಮೆಟಬಲಿಸಮ್ ರೇಟ್ ಹೆಚ್ಚಾಗುತ್ತೆ. ಸೊ ಅದರಿಂದ ನಮ್ಮ ವೆಯ್ಟ್ ಲಾಸ್ ಪ್ರೋಸೆಸ್ ಬೇಗ ಆಗುತ್ತೆ. ಸೊ ಛಾಯಾ ಪ್ರದೀಪ್ ಅವರು ಊಟ ಆದಮೇಲೆ, ಅಂದರೆ ಅವ್ರು ಡಿನ್ನರ್ 7:30ಗೆ ಆ ಥರ ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ, ಸೊ ಮಿನಿಮಮ್ 1 ಅವರ್ 2 ಅವರ್ ಗ್ಯಾಪ್ ಇಟ್ಟು ಈ ಡಿಟಾಕ್ಸ್ ಡ್ರಿಂಕ್ನ ತೊಗೊಂಡಿದ್ದಾರೆ. ಸೊ ಅದರಲ್ಲೂ ಸಹ ಲೆಮನ್ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಈ ಥರ ಅವ್ರ ಡಯಟ್ ರೊಟೀನ್ ಇತ್ತು ನೋಡಿ. ಕಂಪ್ಲೀಟಾಗಿ ಅವರು ಮಾರ್ನಿಂಗಿಂದ ನೈಟ್ವರೆಗೂ ಏನೆಲ್ಲ ತೊಗೊಳ್ತಾ ಇದ್ರು, ಯಾವ ಥರ ಡಯಟ್ನ ಫಾಲೋ ಮಾಡ್ತಾಯಿದ್ರು ಆ್ಯಂಡ್ ಯಾವ ಥರ ವರ್ಕೌಟ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ರು ಅನ್ನೋದನ್ನ ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಆ್ಯಂಡ್ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದರಿಂದ ಎಷ್ಟೊಂದು ಜನ ಮೋಟಿವೇಶನ್ ಬರಬೇಕು ನಿಮಗೂ ಮಾಡಬೇಕು ಅಂತ.
ಆ್ಯಂಡ್ ಇದೇ ಥರ ನಮ್ಮ ವೀಡಿಯೋಸ್ನ ನೋಡಿಬಿಟ್ಟು ಫಾಲೋ ಮಾಡಿ ನಿಮಗೆ ನಿಮ್ಮ ವೆಯ್ಟ್ ಲಾಸ್ ಎಲ್ಲ ಮಾಡ್ಕೊಂಡಿರ್ತೀರಲ್ಲ ನಿಮ್ಮ ಜರ್ನಿನ ನನ್ನ ಜೊತೆ ಶೇರ್ ಮಾಡಿ. ಅದರಿಂದ ಎಷ್ಟೊಂದು ಜನಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ, ಅವರು ಅವ್ರ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸೊ ನಿಮ್ಮಿಂದ ಬೇರೆಯವ್ರ ಲೈಫ್ ಚೇಂಜ್ ಆಗುತ್ತೆ ಅಂದರೆ ಖಂಡಿತ ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಶೇರ್ ಮಾಡ್ಕೊಳ್ಳಿ. ಎಷ್ಟೊಂದು ಜನ ಲೈಕ್ ವೀಡಿಯೋಸ್ ನೋಡಿ ಫಾಲೋ ಮಾಡಿ ರಿಸಲ್ಟ್ಸ್ ಬಂದಿರುತ್ತೆ, ಬಟ್ ಶೇರ್ ಮಾಡ್ಕೊಂಡಿರಲ್ಲ. ಆದರೆ ಛಾಯಾ ಪ್ರದೀಪ್ ಅವರು ಅವ್ರ ಟ್ರಾನ್ಸ್ಫಾರ್ಮೇಷನ್ ಯಾವ ಥರ ಇತ್ತು, ಏನೆಲ್ಲ ಫಾಲೋ ಮಾಡಿದ್ದಾರೆ, ಯಾವ ಥರ ಹೆಲ್ಪ್ ಆಗಿದೆ ನಮ್ಮ ಚಾನಲ್ ಅಂತೇಳಿ ಅವ್ರ ಜರ್ನಿನ ಶೇರ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ತುಂಬಾ ಥ್ಯಾಂಕ್ ಯು ಛಾಯಾ ಪ್ರದೀಪ್. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಸೊ ನೀವು ಅಷ್ಟೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.